ಶುಭೋದಯ ಮಕ್ಕಳೇ. ಪಾಠ 6 ಈಸೂರ ಸ್ವಗತ. ಈಸೂರ ಅಂದರೆ ಈಸೂರು ಅನ್ನೋದು ಒಂದು ಊರು. ಅದು ಸ್ವಗತ ಅಂದರೆ ತನಗೆ ತಾನೇ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದೆ. ಏನು ಹೇಳ್ಕೊಳ್ತಾ ಇದೆ ಅಂತ ನೋಡೋಣ ಈ ಪಾಠದಲ್ಲಿ. ಪ್ರವೇಶ. ನೀನು ವಿದ್ಯಾರ್ಥಿ. ನಿನ್ನಲ್ಲಿ ನಿನ್ನದೇ ಆದ ಕೆಲವು ವಸ್ತುಗಳಿವೆ ಅಲ್ಲವೇ? ನಿನ್ನ ವಸ್ತುಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅದನ್ನು ಯಾರು ರಕ್ಷಿಸಬೇಕು? ಏಕೆ ರಕ್ಷಿಸಬೇಕು? ಹೇಗೆ ರಕ್ಷಿಸಿಕೊಳ್ಳುವಿ? ನಮ್ಮ ವಸ್ತುಗಳನ್ನು ನಾವು ಜೋಪಾನವಾಗಿ ಇಟ್ಕೋಬೇಕು. ಅಷ್ಟಲ್ಲದೆ ಯಾರಾದರೂ ತೊಗೊಂಡ್ರೆ ಅದನ್ನು ನಾವೇ ರಕ್ಷಿಸ್ಕೋಬೇಕು. ನಿಮ್ಮ ಮನೆ, ಹೊಲ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ನೀನು ಏನು ಮಾಡುವೆ? ಯಾರಾದರೂ ನಮ್ಮ ಮನೆ ಆಗ್ಬೋದು, ನಮ್ಮ ವಸ್ತುಗಳನ್ನು ಆಗಿದ್ರು ಅವರೇ ತಗೋಬೇಕು ಅಂತ ಬಂದರೆ ನಾವು ಅದಕ್ಕೆ ಅವಕಾಶ ಕೊಡ್ದಂಗೆ ನಮ್ಮದನ್ನು ನಾವು ಕಾಪಾಡ್ಕೋಬೇಕು. ನಿಮ್ಮ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು? ಈ ಬಗ್ಗೆ ಇಲ್ಲಿನ ಹೋರಾಟವನ್ನು ಗಮನಿಸಿ. ಈಗ ನಮ್ಮ ಮನೆ, ನಮ್ಮ ವಸ್ತುಗಳಾದರೆ ನಾವು ರಕ್ಷಿಸ್ಕೋತೀವಿ. ಅದೇ ಥರ ನಮ್ಮ ಊರಿಗೆ ಯಾರಾದರೂ ಬಂದರೆ ಏನು ಮಾಡಬೇಕು? ಇಲ್ಲಿ ಈಸೂರ ಜನರು ಏನು ಮಾಡಿದರು ಅನ್ನೋದನ್ನು ನಾವು ಈ ಪಾಠದಲ್ಲಿ ನೋಡೋಣ. ಏಸೂರು ಕೊಟ್ಟರು ಈಸೂರು ಬಿಡೆವು. ಏಸೂರು ಅಂದರೆ ಎಷ್ಟೇ ಊರು ಕೊಟ್ಟರು ಈಸೂರು ಬಿಡೆವು. ಈ ಈಸೂರನ್ನ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು. ಏನು ನಾನು ಯಾರೆಂದು ತಿಳಿಯೋ ಕುತೂಹಲವೇ? ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಮಡಿಲ ಮಕ್ಕಳು ಅಂದರೆ ತನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು. ಹಾಗೆ ಭೂಮಿ ತಾಯಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಈ ಈಸೂರಿನ ಮಕ್ಕಳು ಈ ಧೀರ ಮಾತುಗಳನ್ನು ಕೇಳಿದ್ರಲ್ಲ. ನಾನು ಯಾರು ಅಂತ ತಿಳಿಯೋಕ್ಕೆ ನಿಮಗೆ ಕುತೂಹಲ ಆಗ್ತಾ ಇದೆಯಲ್ಲ? ಕೇಳಿ. ನಾನು ಈಸೂರು ಎಂಬ ಗ್ರಾಮ ಅಂದರೆ ಹಳ್ಳಿ. ನಾನು ಈಸೂರು ಅಂತಕ್ಕಂಥ ಹಳ್ಳಿ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ. ಈಸೂರು ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು. ಈ ಈಸೂರು ಎಲ್ಲಿದೆ? ಕುಮುದ್ವತಿ ನದಿಯ ಬಲದಂಡೆಯ ಮೇಲಿದೆ. ಇವರು ಏನು ಮಾಡಿದ್ರು? ತಮ್ಮ ಸರ್ಕಾರವನ್ನು ತಾವೇ ರಚಿಸಿಕೊಂಡ್ರು. ಯಾಕೆ ಅಂದರೆ ಮೊದಲೇ ಬ್ರಿಟಿಷರು ಆಳ್ತಾ ಇದ್ರಲ್ಲ, ಅವರಿಂದ ಸ್ವತಂತ್ರ ಪಡಿಬೇಕು ಅಂತೇಳಿ ತಮ್ಮ ಸರ್ಕಾರನ ತಾವೇ ರಚಿಸಿಕೊಂಡು ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ಇವರು. ಮತ್ತು ಇಡೀ ನಾಡಿಗೆ ಕೀರ್ತಿ ಅಂದರೆ ಯಶಸ್ಸು ತಂದವರು. ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ನಮಗೆಲ್ಲ ಗೊತ್ತೇ ಇದೆ. ಭಾರತ ಸ್ವತಂತ್ರವಾಗಿರಲಿಲ್ಲ. ಆವಾಗ ಬ್ರಿಟಿಷರು, ಆಂಗ್ಲರು ಆಳ್ತಿದ್ರು. ನಾವು ಅವರ ಗುಲಾಮರಾಗಿ ತುಂಬ ನೋವು, ಹಿಂಸೆ ಅನುಭವಿಸಬೇಕಾಗಿತ್ತು. ಅಂದರೆ ಅವರೇ ಆಳ್ತಾ ಇದ್ರಲ್ಲ, ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು. ನಮಗೆ ಕಷ್ಟ ಬರ್ತಾಯಿತ್ತು, ಹಿಂಸೆ ಅನುಭವಿಸ್ಬೇಕಾಗ್ತಾಯಿತ್ತು. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಹೀಗೆ ಆಗ್ತಾ ಇದ್ದರೆ ನಾವು ಎಷ್ಟು ದಿವಸ ಅಂತ ಅವ್ರ ಕೈ ಕೆಳಗಿರೋದು, ಅವ್ರು ಹೇಳ್ದಂಗೆ ಕೇಳೋದು, ನಮ್ಮ ಊರನ್ನು, ನಮ್ಮ ದೇಶನ ನಾವೇ ಕಾಪಾಡ್ಕೋಬೇಕು ಅಂತ, ಸ್ವತಂತ್ರರಾಗಬೇಕು ಅಂತ ಛಲ ಅಂದರೆ ಗಟ್ಟಿಯಾಗಿ ನಿರ್ಧಾರ ಮಾಡಿದರು. ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. ಮೊದಲು ಮಹಾತ್ಮ ಗಾಂಧಿಯವರು ಈ ಚಳುವಳಿನ ಪ್ರಾರಂಭ ಮಾಡಿದರು. ಏನದು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೆಲ್ಲ ಬಂದಿದ್ರಲ್ಲ, ನೀವೆಲ್ಲ ಹೋಗ್ಬಿಡಿ ಭಾರತದಿಂದ, ನಮಗೆ ನಾವು ಸ್ವತಂತ್ರ ಬೇಕು ಅಂತ ಚಳುವಳಿ ಆರಂಭಿಸಿದರು. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ಇದರಿಂದ ಪ್ರೇರಿತರು ಅಂದರೆ ಅದು ನಾವು ಮಾಡಬೇಕು, ನಮ್ಮದನ್ನು ನಾವು ವಶಪಡಿಸ್ಕೋಬೇಕು, ಉಳಿಸ್ಕೋಬೇಕು ಅಂತ ಅವರ ಮನಸ್ಸಿಗೆ ಬಂದು ಅವರೇನು ಮಾಡಿದರು? ಸರ್ಕಾರಕ್ಕೆ ತೆರಿಗೆ ಕೊಡಬೇಕು. ತೆರಿಗೆ ಅಂದರೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ನಾವು ಸರ್ಕಾರಕ್ಕೆ ಏನೇ ವಸ್ತುಗಳನ್ನು ಉಪಯೋಗಿಸಲಿ ಅದಕ್ಕೆ ತೆರಿಗೆ ಕಟ್ಟಬೇಕು. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ತೆರಿಗೆ ಕಟ್ಟಬೇಡ್ರಿ, ಅಧಿಕಾರಿಗಳು ಬಂದರೆ ಏನು ಹೆದರ್ಕೋಬೇಡ್ರಿ, ನೀವು ಅದರೆಲ್ಲ ಪಾಲಿಸ್ರಿ ಅಂತ ಇಡೀ ಊರಿನ ಜನತೆಗೆ ಕರೆ ಕೊಟ್ಟರು. ಸರ್ಕಾರಿ ಅಧಿಕಾರಿಗಳಿಗೆ, ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. ಆ ಸರ್ಕಾರ ನಡೆಸ್ತಕ್ಕಂಥ ಆಫೀಸಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಆಫೀಸುಗಳಿಗೆಲ್ಲ ಧಿಕ್ಕಾರ ಕೂಗಿದರು. 25 ಸೆಪ್ಟೆಂಬರ್ 1942 ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಆ ದಿನ ಯಾವುದು? ಸೆಪ್ಟೆಂಬರ್ 25, 1942 ಬ್ರಿಟಿಷ್ ಅಧಿಕಾರಕ್ಕೆ ಧಿಕ್ಕಾರ ಕೂಗಿ ತಮ್ಮದೇ ಸರ್ಕಾರ ರಚಿಸೋಕ್ಕೆ ಜನತೆ ಹೊರಟರು. ಏಸೂರು ಕೊಟ್ಟರು ಈಸೂರು ಬಿಡುವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು. ಅವ್ರು ಏನಂತ ಕೂಗ್ತಾ ಇದ್ರು? ಘೋಷಣೆ ಅಂದರೆ ಜೋರಾಗಿ ಕೂಗೋದು. ಏನಂತ? ಏಸೂರು ಕೊಟ್ಟರು ಈಸೂರು ಬಿಡುವು. ಎಷ್ಟೇ ಊರು ಕೊಡಲಿ ನಾವು ಈಸೂರು ಮಾತ್ರ ಬಿಡೋದಿಲ್ಲ, ನಮ್ಮ ಊರು ನಮಗೆ ಬೇಕು. ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು.
ಸ್ವತಂತ್ರ ಹಳ್ಳಿ ಅಂದರೆ ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ ಅಂತ ಸಾರ್ಕೊಂಡು ತಾವೇ ಮತ್ತು ತಾವೇ ಆಡಳಿತ ರಚಿಸ್ಕೊಂಡು ಸರ್ಕಾರ ರಚಿಸ್ಕೊಂಡು ಆಡಳಿತ ಮಾಡೋಕ್ಕೆ ಪಣ ತೊಟ್ಟರು. ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚೆನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯ ವಸೂಲಿಗೆ ಈಸೂರಿಗೆ ಬಂದರು. ಆ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕಾರಿಗಳಾಗಿರ್ತಾರಲ್ಲ, ಪಟೇಲರು ಚೆನ್ನಬಸಯ್ಯ ಮತ್ತು ಶಾನುಭೋಗ ರಂಗನಾಥ್ ಅವರು ಕಂದಾಯ ವಸೂಲಿಗೆ ಸುಂಕ ಕರ, ಕಂದಾಯ ಅಂದರೆ ಸುಂಕ ಕರ, ಅದನ್ನು ವಸೂಲಿ ಮಾಡೋಕ್ಕಾಗಿ ಈಸೂರಿಗೆ ಬರ್ತಾರೆ. ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು. ಖಾತೆ ಕಿರ್ದಿ ಪುಸ್ತಕ ಅಂದರೆ ಮನೆ ಭೂಮಾಲೀಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ. ಕಂದಾಯ ಯಾರ್ಯಾರು ಕಟ್ತಾರೆ, ಯಾರ್ಯಾರ ಹೆಸರಲ್ಲಿದೆ, ಯಾರು ಈ ಭೂಮಿ ಮಾಲೀಕರು, ಮನೆ ಅವ್ರದ್ದೆಲ್ಲ ಇರ್ತಕ್ಕಂಥ ವಿವರ ಖಾತೆ ಕಿರ್ದಿ ಪುಸ್ತಕ. ರಾಜೀನಾಮೆ ಕೊಡಿ, ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು. ಆ ಯುವಕರು ಅವರು ಬಂದಿರ್ತಾರಲ್ಲ ಕರ ವಸೂಲಿ ಮಾಡೋಕ್ಕೆ, ಅವರಿಗೆ ನೀವು ರಾಜೀನಾಮೆ ಕೊಡಬೇಕು, ಗಾಂಧಿ ಟೋಪಿ ಧರಿಸಬೇಕು, ನೀವು ಇದನ್ನು ವಸೂಲಿ ಮಾಡಬಾರ್ದು ಅಂತ ಹೇಳಿದರು. ಮಾತಿನ ಚಕಮಕಿ ನಡೆಯಿತು. ಅವರಿಗೂ ಇವರಿಗೂ ಈಸೂರ ಜನತೆಗೂ ಬಂದ ಅಧಿಕಾರಿಗಳಿಗೂ ಮಾತಿನ ಚಕಮಕಿ ನಡೆಯಿತು. ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು. ಇವರೇನೇ ಮಾಡಿದ್ರು ಅಧಿಕಾರಿಗಳು ಕೇಳಲೇ ಇಲ್ಲ. ಅದಕ್ಕೆ ಈ ಜನಗಳು ರೊಚ್ಚಿಗೆದ್ದು ಅವರ ಪುಸ್ತಕಗಳು, ಸರ್ಕಾರದ ಪುಸ್ತಕಗಳನ್ನು ತಾವೇ ಕಸ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರು. ಅಧಿಕಾರಿಗಳು ಸೋತರು. ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂತಿರುಗಿದರು. ಅವ್ರು ಏನೇ ಮಾಡಿದ್ರು ಇವ್ರು ಯಾವುದಕ್ಕೂ ಜಗ್ಲಿಲ್ಲ. ಅದಕ್ಕೆ ಆ ಪುಸ್ತಕಗಳನ್ನು ಅಲ್ಲೇ ಬಿಟ್ಬಿಟ್ಟು ಆ ಅಧಿಕಾರಿಗಳು ವಾಪಸ್ ಹೋಗ್ಬಿಟ್ರು. ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. 1942 ಸೆಪ್ಟೆಂಬರ್ 27ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. ಅವ್ರ ಹತ್ರ ಪುಸ್ತಕ ಇಸ್ಕೊಳ್ಳೋದಷ್ಟೇ ಆಗಲಿಲ್ಲ, ಇನ್ನಾದರೂ ಮುಂದೆ ಮಾಡಿ ಗುಪ್ತ ಸಭೆ ಅಂದರೆ ರಹಸ್ಯ ಸಭೆ, ಯಾರಿಗೂ ಗೊತ್ತಾಗಬಾರ್ದು. ಅಲ್ಲಿ ಒಂದು ಸಭೆ ಕರೆದ್ರು, ಎಲ್ಲಿ? ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ. ಯಾವುದ್ರ ಬಗ್ಗೆ ಅಂತ ನೋಡೋಣ. ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರ ರಚಿಸಿ ಊರ ರಕ್ಷಣೆಗೆ ನಿಂತರು. ಯಾವುದಕ್ಕಿದು ರಹಸ್ಯ ಸಭೆ? ನಾವೇ ನಮ್ಮ ಸರ್ಕಾರ ರಚಿಸ್ಕೋಬೇಕು, ನಾವೇ ಆಳಬೇಕು ಅಂತ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು ಅಂತ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ನೇಮಿಸ್ತಾರೆ. ಹೇಗೆ ನೋಡೋಣ. ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ಸಾಹುಕಾರ್ ಜಯಣ್ಣ ಏನಾದ? ಅಮಲ್ದಾರನಾದ. ಮತ್ತು ಮಲ್ಲಪ್ಪಯ್ಯ ಅನ್ನೋನು ಪೊಲೀಸ್ ಅಧಿಕಾರಿಯಾಗಿ ಅವರವರು ನೇಮಿಸ್ಕೊಂಡ್ರು. ಇವರೊಂದಿಗೆ ಇತರ ಮಕ್ಕಳು ಸೇರಿಕೊಂಡರು. ಮತ್ತು ಅವರಷ್ಟೇ ಅಲ್ಲ, ಬೇರೆ ಮಕ್ಕಳು ಅದ್ರ ಜೊತೆ ಸೇರ್ಕೋತಾರೆ. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. ಅಗಸೆ ಅಂದರೆ ಊರಿನ ಮುಂದಿನ ಬಾಗಿಲಿನಲ್ಲಿ ಏನಂತ ಹಾಕಿದರು? ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ. ಈ ಈಸೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಅಂದರೆ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟವರು, ಅವರು ಇಲ್ಲಿ ಬರಂಗಿಲ್ಲ ಅಂತ ಒಂದು ಫಲಕವನ್ನು ಹಾಕಿದರು. ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು. ಗಮನಿಸಿದ ನನ್ನ ಮಡಿಲ ಮಕ್ಕಳ ಸಾಹಸವನ್ನು. ನೋಡ್ರಿ ಎಷ್ಟು ಸಾಹಸ ಮಾಡಿದ್ದಾರೆ ಈ ಈಸೂರಿನ ಮಕ್ಕಳು ಅಂತ ಹೇಳ್ತಾ ಇದೆ ಈಸೂರು. ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚೆನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಪುಸ್ತಕಗಳನ್ನು ಇಲ್ಲೇ ಇಟ್ಕೊಂಡಿದ್ರಲ್ಲ, ಅದನ್ನು ವಾಪಸ್ ಪಡ್ಕೋಬೇಕಲ್ಲ, ಸರ್ಕಾರಕ್ಕೆ ಒಪ್ಸೋಕ್ಕೆ ಬಂದರು ಮತ್ತೆ ಇಸ್ಕೊಳ್ಳೋಕ್ಕೆ. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. ಈ ಮಕ್ಕಳಿಂದ ಸರ್ಕಾರ ರಚನೆ ಆಗಿತ್ತಲ್ಲ, ಆ ಅಧಿಕಾರಿಗಳು ಇಲ್ಲ ನಾವು ಕೊಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ತಡೆದ್ರು, ಕೊಡೋಕ್ಕಾಗಲ್ಲ ಅಂಥೇಳಿ. ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಈ ಮಕ್ಕಳು ಏನಂತ ಆಜ್ಞೆ ಮಾಡ್ತಾರೆ? ನೀವು ಆ ಸರ್ಕಾರಿ ಕೆಲಸ ಅಂದರೆ ಬ್ರಿಟಿಷರ ಕೈ ಕೆಳಗೆ ಮಾಡ್ತಾ ಕೆಲಸಕ್ಕೆ ರಾಜೀನಾಮೆ ಕೊಡ್ರಿ, ಗಾಂಧಿ ಟೋಪಿ ಹಾಕ್ಕೊಳ್ರಿ, ನಮ್ಮ ಸರ್ಕಾರ, ನಾವೇ ರಚನೆ ಮಾಡಿದ ಸರ್ಕಾರದಲ್ಲಿ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಇದಕ್ಕೆ ಅವರು ಒಪ್ಪಲಿಲ್ಲ. ಆದರೆ ಅವರಿಬ್ಬರು ಒಪ್ಪಲಿಲ್ಲ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ಇದಕ್ಕೆ ಒಪ್ಪದೇ ಇದ್ದಿದ್ದಕ್ಕೆ ಈ ಮಕ್ಕಳ ಸರ್ಕಾರ ಏನು ಮಾಡ್ತು? ಅವರಿಗೆ 50 ರೂಪಾಯಿ ದಂಡ ವಿಧಿಸ್ತು. ಮತ್ತು ದಂಡ ಕಟ್ಟಿದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ಆ ಸರ್ಕಾರಿ ಅಧಿಕಾರಿಗಳಿಗೆ 50 ರೂಪಾಯಿ ದಂಡ ಕಟ್ಟಬೇಕು, 3 ಗಂಟೆ ಕಾಲ ಒಂಟಿ ಕಾಲಲ್ಲಿ ನಿಂತ್ಕೋಬೇಕು ಅಂತ ಶಿಕ್ಷೆ ಮಾಡಿ ಅದನ್ನು ಅವರು ಜಾರಿಗೂ ತಂದುಬಿಟ್ರು. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಇವರಿಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಕ್ಕೆ ಆ ಮಕ್ಕಳು, ಸರ್ಕಾರದ ಮಕ್ಕಳು ಏನು ಕಷ್ಟ ಅನುಭವಿಸಬೇಕಾಯಿತು ಅಂತ ಮುಂದೆ ನೋಡೋಣ. ಈಸೂರಿನಲ್ಲಿ ಸ್ವತಂತ್ರ ರಚನೆಯಾದ
ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ಆ ಬ್ರಿಟಿಷರ ಆಡಳಿತ ಕೈ ಕೆಳಗಿರ್ತಕ್ಕಂಥ ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರ ರಚನೆ ಆಯ್ತಲ್ಲ ಅಂತ ಅವರಿಗೆ ತುಂಬ ಕೋಪ ಬಂತು. ತಾಲೂಕಿನ ಅಮಲ್ದಾರರು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ಆ ಸರ್ಕಾರದವರು ಅಂದರೆ ಬ್ರಿಟಿಷ್ ಸರ್ಕಾರದವರು ಅಮಲ್ದಾರರು, ಪೊಲೀಸ್ ಅಧಿಕಾರಿಗಳು, ಆ ಕಚೇರಿಯ ಸಿಬ್ಬಂದಿಗಳು ಎಲ್ಲರನ್ನೂ ಕರ್ಕೊಂಡು ಈ ಗ್ರಾಮಕ್ಕೆ ಬಂದರು. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶದಂತೆ ಜನರು ಪ್ರತಿಭಟಿಸಿದರು. ಆ ಅಧಿಕಾರಿಗಳು ಗ್ರಾಮಕ್ಕೆ ಅಂದರೆ ಹಳ್ಳಿಗೆ ಒಳಗೆ ಬರದಂತೆ ಅಲ್ಲಿನ ಜನಗಳು ಅವರಿಗೆ ತಡೆ ಒಡ್ಡುತ್ತಾರೆ. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು. ಇದರಿಂದ ಅವರು ಬಹಳ ಕೋಪ ಆಗಿಬಿಡ್ತು. ನಮ್ಮ ಕೈ ಕೆಳಗಿರ್ತಕ್ಕಂಥ ಹಳ್ಳಿಯಲ್ಲಿ ನಮಗೇ ಪ್ರವೇಶ ಇಲ್ಲ ಅಂಥೇಳಿ ಈ ನಿರಾಯುಧ ಅಂದರೆ ಆಯುಧ ಇರಲ್ಲ, ಸುಮ್ಮನೆ ಜನಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅವ್ರ ಮೇಲೆ ಲಾಠಿ ಬೀಸಿದರು, ಸಿಕ್ಕವರನ್ನೆಲ್ಲ ಚಚ್ಚಿದರು, ಮತ್ತು ಹೆಂಗೆ ಬೇಕು ಹಂಗೆ ಹೊಡೆದು ಹಾಕಿದ್ರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಇದರಿಂದ ಈ ಜನಗಳು ತುಂಬ ರೊಚ್ಚಿಗೆದ್ದರು. ಏಸೂರು ಕೊಟ್ಟರು ಈಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮಗಲು ಮುಟ್ಟಿತು. ಮತ್ತೊಂದು ಸಲ ಜೋರಾಗಿ ಉದ್ಘೋಷ ಕೂಗ್ತಾರೆ, ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ಏನಾದರೂ ಈ ಜನಗಳು ಹೋಗ್ತಾನೆ ಇಲ್ಲ, ಸುಮ್ಮನೆ ಆಗ್ತಾನೆ ಇಲ್ಲ ಅಂತೇಳಿ ಗುಂಡು ಹಾರಿಸ್ಬಿಡ್ತಾರೆ. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಇದರಿಂದ ಬಹಳ ಕೋಪಗೊಂಡು ಈ ಜನಗಳು ಸಹ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ. ಅಮಲ್ದಾರ ಚೆನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ಈ ಚಕಮಕಿಯಲ್ಲಿ ಯಾರ್ಯಾರು ಸಾಯ್ತಾರೆ? ಅಮಲ್ದಾರ ಚೆನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತು ಹೋಗ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು. ಇಲ್ಲೇನೇನು ನಡೀತೋ ಆ ಎಲ್ಲ ವಿಷಯನೂ ಬ್ರಿಟಿಷ್ ಸರ್ಕಾರಕ್ಕೆ ಹೋಯಿತು. ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು. ಇದರಿಂದ ಬಹಳಷ್ಟು ಜನ ಪೊಲೀಸರನ್ನು, ಸೈನ್ಯದವ್ರನ್ನ ಕಳಿಸಿ ಇಡೀ ಈಸೂರನ್ನು ಎಲ್ಲ ಖಾಲಿ ಮಾಡಿಬಿಡ್ರಿ, ಲೂಟಿ ಮಾಡಿಬಿಡ್ರಿ ಅಂತ ಹೇಳಿ ಕಳಿಸ್ಬಿಡ್ತು. ಹೆಂಗಸರು, ಮಕ್ಕಳೆನ್ನದೇ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು. ಅದರಿಂದ ಹೆಂಗಸರು ಇಲ್ಲ, ಮಕ್ಕಳು ಇಲ್ಲ, ಎಲ್ಲರಿಗೂ ಹಿಂಸೆ ಕೊಟ್ಟರು. ಅಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಪಾಸಿನೆಲ್ಲ ದೋಚಿಬಿಟ್ರು. ಸರ್ಕಾರದ ವಿರುದ್ಧ ಬಂಡೆದ್ದರಿಂದ ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು. ಅಂದರೆ ಇವ್ರು ಮಾಡಿದ ಕೆಲಸ ಏನು? ಸರ್ಕಾರದ ವಿರುದ್ಧ ಹೋದಂಗಾಯಿತು. ಅದಕ್ಕೆ ಅವರು ಮೊಕದ್ದಮೆ ಹೂಡಿದರು. ಸರ್ಕಾರದವರು ಮೊಕದ್ದಮೆ ಅಂದರೆ ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಕಳಿಸೋದು. ಮುಂದೆ ಆ ವೀರರಲ್ಲಿ 5 ಮರಣದಂಡನೆಗೆ ಗುರಿಯಾದರು. ಏನು ಮೊಕದ್ದಮೆ ಹೂಡಿದ್ರು ಅದೆಲ್ಲ ವಿಚಾರಣೆ ಆದಮೇಲೆ 5 ಜನಕ್ಕೆ ಮರಣದಂಡನೆ ವಿಧಿಸ್ತಾರೆ. ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು. ಈಗ ಪ್ರಥಮವಾಗಿ ಬಹಳ ಮೊದಲು ಈಸೂರಿನಲ್ಲೇ ಈ ಸ್ವತಂತ್ರ ಪ್ರೇಮ ಹೆಚ್ಚಾಗಿ ಅವರು ಸ್ವತಂತ್ರನ ಪಡ್ಕೊಳ್ಳಬೇಕು ಅಂತ ಹೇಳಿ ಹೋರಾಡಿದ್ದು. ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ. ಇಡೀ ಭಾರತ ದೇಶದಲ್ಲಿ ಬಹಳ ಮೊದಲಿಗೆ ನಾನೇ ಸ್ವತಂತ್ರ ಹಳ್ಳಿ ಅಂತ ಹೆಸರನ್ನು ಪಡ್ಕೊಂಡಿದ್ದೀನಿ ಅಂತೇಳಿ ಧನ್ಯ ಅಂತ ತಿಳಿಸ್ತದೆ. ಆದ್ದರಿಂದ ನಮ್ಮ ವಸ್ತುವನ್ನು ನಾವೇನೇ ಕಾಪಾಡ್ಕೋಬೇಕು, ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕರ್ತವ್ಯ.